ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಂದಿನಿಂದ ನಾಯಕತ್ವ ಫೈಟ್ ಡಬಲ್ ಡಬಲ್ ಡಬಲ್. ರಾಜ್ಯದಲ್ಲಿ ಗುದ್ದಾಡಿದ್ದು ಸಾಕು, ಇನ್ನೇನಿದ್ರು ದೆಹಲಿ ಅಡ್ಡಾದಲ್ಲೇ ಫೈಟ್. ಹೈಕಮಾಂಡ್ ನಾಯಕರ ಮುಂದೆಯೇ ನಡೆಯಲಿದೆ ಪಟ್ಟದ ಫೈಟ್. ಬಜೆಟ್ ಮಂಡನೆ ಮಾಡಿದ 2 ದಿನಕ್ಕೆ ಡಿಕೆ ಶಿವಕುಮಾರ್ ಡೆಲ್ಲಿಗೆ ಹೊರಟಿದ್ದಾರೆ. ಇವತ್ತೇ ದೆಹಲಿಗೆ ತೆರಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸಿದ್ದು ಬಜೆಟ್ ಮಂಡಿಸುವಾಗ ನಿರಾಸಕ್ತಿಯನ್ನ ಕೂಡ ತೋರಿದ್ರು. ಹೈಕಮಾಂಡ್ ಭೇಟಿಗೆ ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೆ. ನಾಳೆ ಮಧ್ಯಾಹ್ನದಿಂದ ಮತ್ತಷ್ಟು ರಂಗೇರ್ಲಿಕ್ಕಿದೆ ಪಟ್ಟದ ಫೈಟ್. ಶತಾಯಗತಾಯವಾಗಿ ಇವತ್ತು ಒಂದು ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಹೈಕಮಾಂಡ್ ನಾಯಕರ ಮೇಲೆ ಎಷ್ಟು ಒತ್ತಡ ಹಾಕಬೇಕೋ ಅಷ್ಟೂ ಒತ್ತಡವನ್ನ ಹಾಕೋದಕ್ಕೆ ಡಿಕೆ ಶಿವಕುಮಾರ್ ಅವರು ಮುಂದಾದಂತೆ ಕಾಣಿಸ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಇವತ್ತು ದಿಲ್ಲಿಗೆ ಪ್ರವಾಸವನ್ನ ಕೂಡ ಕೈಗೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಫ್ಲೈಟಲ್ಲಿ ಹೋಗುವಂತಹ ಸಂದರ್ಭದಲ್ಲೂ ಕೂಡ ಒಂದಷ್ಟು ಮಾತುಕತೆಯನ್ನ ನಡೆಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಬೇಕು ಅಂತ ಹೇಳಿ ತೆರಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಆಗೋದಕ್ಕೆ ಸಮಯಾವಕಾಶವನ್ನ ಕೂಡ ಕೇಳಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳ ಸಿಗ್ತಾ ಇದೆ. ಚರ್ಚೆಗಳು ಕೂಡ ಆಗ್ತಾ ಇದೆ. ಬಜೆಟ್ ಮಂಡನೆಯಾದ ಕೇವಲ 2 ದಿನಗಳಲ್ಲಿ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಸಿಎಂ ಸಿದ್ದ ಡಿಸಿಎಂಗೆ ನಡುವೆ ಇದೀಗ ಕುರ್ಚಿ ಕದನ ಕೂಡ ಹೆಚ್ಚಾಗ್ತಾ ಇದೆ. ಹೈಕಮಾಂಡ್ ಹೇಳಿದ್ರೆ 2 ಬಜೆಟ್ ಮಂಡಿಸ್ತೇನೆ ಅಂತ ಹೇಳಿ ಒಂದ್ ಕಡೆ ಸಿದ್ದರಾಮಯ್ಯನವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿರೋದಕ್ಕೆ ಡಿಕೆ ಶಿವಕುಮಾರ್ ಅವರಿಗೆ ಇದು ತಡ್ಕೊಳ್ಳಕ್ ಆಗದೆ ಇರುವಂತಹ ಒಂದು ವಿಚಾರ. ಮತ್ತೆ ಅವರ ಬೆಂಬಲಿಗರು ಕೂಡ ಸಾಕಷ್ಟು ಇದನ್ನ ಆಕ್ರೋಶ ವ್ಯಕ್ತಪಡಿಸುವ ಮುಖಾಂತರ ಹೈಕಮಾಂಡ್ ನಾಯಕರಿಗೆ ಪತ್ರವನ್ನ ಬರಿಬೇಕು ಅಂತ ಕೂಡ ಒಂದಷ್ಟು ತಯಾರಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಶಿವಕುಮಾರ್ ಪಟ್ಟದಾಟಕ್ಕೆ ಪರೋಕ್ಷವಾಗಿ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಶಿವಕುಮಾರ್ ಬ್ರದರ್ಸ್ ಫುಲ್ ಗರಂ ಆಗಿದ್ದಾರೆ ಸಿದ್ದರಾಮಯ್ಯನವರ ಹೇಳಿಕೆಗೆ. ಇನ್ನೂ ಕಾಯುವ ಪೇಷನ್ಸ್ ಇಲ್ಲ ಅಂತ ಡಿಕೆ ಬ್ರದರ್ಸ್ ಇದ್ದಂತೆ ಕಾಣಿಸ್ತಾ ಇದೆ. ಇವತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡ್ತಾರೆ. ಕಲಬುರಗಿ ಕಾರ್ಯಕ್ರಮ ಬಳಿಕ ಖರ್ಗೆ ಅವರ ಜೊತೆಯಲ್ಲಿಯೇ ದೆಹಲಿಗೆ ಪಯಣವನ್ನ ಬೆಳೆಸಲಿಕ್ಕಿದ್ದಾರೆ. ದೆಹಲಿಯಲ್ಲಿ ಹೈಕಮಾಂಡ್ ಭೇಟಿ ಮಾಡಿ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿ ತೆಗೆದುಕೊಳ್ಳುವಂತಹ ಬಗ್ಗೆ ಚರ್ಚೆಗಳು ಕೂಡ ಆಗುತ್ತೆ. ಟೈಮ್ ಫಿಕ್ಸ್ ಮಾಡಿ ಅಂತ ಪಟ್ಟು ಹಿಡಿಲಿಕ್ಕಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನಾನು ಇನ್ನೂ ಎಷ್ಟು ದಿನ ಕಾಯಬೇಕು ಅಂತ ಹೇಳಿ ಪಟ್ಟು ಹಿಡಿಲಿಕ್ಕಿದ್ದಾರೆ ಡಿಸಿಎಂ. ಸೋನಿಯಾ, ರಾಹುಲ್ ಹಾಗೂ ಪ್ರಿಯಾಂಕ್ ಗಾಂಧಿ ಮುಂದೆಯೇ ಪಟ್ಟನ್ನ ಹಿಡಿದು ಕ್ಲಾರಿಟಿಯನ್ನ ಪಡೆದುಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣಸಿಗ್ತಾ ಇದೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ ಹೆಡ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಈ ಬಾರಿ ಕ್ಲಾರಿಟಿಯನ್ನ ಪಡೆದುಕೊಳ್ಳೇಬೇಕು ಅಂತ ಹೇಳಿ ಇದೀಗ ಹೊರಟಿದ್ದಾರೆ ಅಂತ ಕಾಣಿಸ್ತಾ ಇದೆ ಡಿಕೆ ಶಿವಕುಮಾರ್ ಅವರು. ಇವತ್ತು ಯಾವ್ಯಾವ ನಾಯಕರನ್ನ ಭೇಟಿಯಾಗುವಂತಹ ಸಾಧ್ಯತೆ ಇದೆ? ಸಮಯ ಏನಾದರೂ ನಿಗದಿ ಆಗಿದೆಯಾ ಅಂತ? ರಮ್ಯಾ, ಕಳೆದ 2025 ನವೆಂಬರ್ ತಿಂಗಳಿಂದಲೂ ಕೂಡ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತಹ ಬಯಕೆಯನ್ನ, ಹೇಳಿಕೆಗಳನ್ನ ಪದೇ ಪದೇ ಕೊಡುವಂತಹ ಒಂದು ಕೆಲಸ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. 2023 ಆದಂತಹ ಮಾತುಕತೆಯಂತೆ ನವೆಂಬರ್ ತಿಂಗಳಿಗೆ ಸಿದ್ದರಾಮಯ್ಯ ಅವರ ಅವಧಿ ಮುಕ್ತಾಯ ಆಯ್ತು. ಹೀಗಾಗಿ ನನಗೆ ಅವಕಾಶ ಸಿಗಬೇಕು ಅನ್ನುವಂತ ಒಂದು ಒತ್ತಾಯವನ್ನ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಪ್ರತಿಪಾದನೆ ಕೂಡ ಡಿಕೆ ಶಿವಕುಮಾರ್ ಅವರು ಆಗ್ತಾ ಇರುವಂತದ್ದು. ಮೊನ್ನೆ ಅಷ್ಟೇ ರೆಕಾರ್ಡ್ ಬಜೆಟ್ ಅನ್ನ ಸಿದ್ದರಾಮಯ್ಯ ಅವರು ಮಂಡನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮತ್ತೆ ಸಿದ್ದರಾಮಯ್ಯ ಅವರ ಬಾಯಿಂದ ಪದೇ ಪದೇ ನಾನೇ 2 ಬಜೆಟ್ಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ಕೃಪಾ ಕಟಾಕ್ಷಿದ್ರೆ ಮಂಡನೆ ಮಾಡ್ತೀನಿ ಅನ್ನುವಂತ ಒಂದು ಹೇಳಿಕೆಯನ್ನ ಮೊನ್ನೆ ಬಜೆಟ್ ಆದ ಬಳಿಕವೂ ಮಾಧ್ಯಮಗಳ ಮುಂದೆ ಬಂದು ಅದೇ ಹೇಳಿಕೆಯನ್ನು ಕೊಟ್ಟಿದ್ರು. ನಿನ್ನೆ ಮೈಸೂರು ಒಂದು ಸಂದರ್ಭದಲ್ಲೂ ಕೂಡ ಇದೇ ಹೇಳಿಕೆಯನ್ನ ಪುನರುಚ್ಚಾರ ಮಾಡುವಂತದ್ದು. ಹೀಗಾಗಿ ಈ ಹೇಳಿಕೆಗೆ ಡಿಕೆ ಶಿವಕುಮಾರ್ ಅವರ ಬಣದಲ್ಲಿ ಈಗ ಸಿಕ್ಕಾಪಟ್ಟೆ ಹೆಚ್ಚು ಚರ್ಚೆ ಆಗ್ತಾ ಇದೆ. ಇವತ್ತಿನಿಂದಲೇ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿಯನ್ನ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ತೆಗೆದುಕೊಳ್ಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನ ಡಿಕೆ ಶಿವಕುಮಾರ್ ಹಾಗೂ ಅವರ ಟೀಮ್ ಬಂದಂತೆ ಕಾಣಿಸ್ತಿದೆ. ಹೀಗಾಗಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಕಲಬುರಗಿ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಅದಾದ ಬಳಿಕ ನೇರವಾಗಿ ದೆಹಲಿಯ ಹೈಕಮಾಂಡ್ ವರಿಷ್ಠರಾದಂತಹ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಹಾಗೂ
ಪ್ರಿಯಾಂಕಾ ಗಾಂಧಿ ಅವರ ಮುಂದೆ ಈ ವಿಚಾರವನ್ನ ಪ್ರಸ್ತಾಪ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ನಿರ್ಧಾರ ಮಾಡಿ ಇವತ್ತೇ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಹೀಗಾಗಿ ಬಜೆಟ್ ಅಧಿವೇಶನ ಆದ ಬಳಿಕ ಡೇಟ್ ಫಿಕ್ಸ್ ಮಾಡಿ ಅನ್ನುವಂತ ಒಂದು ಒತ್ತಾಯವನ್ನ ಇವತ್ತಿನ ಭೇಟಿಯ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹಾಕುವಂತ ಒಂದು ಸಾಧ್ಯತೆ ಇದೆ. ಇದಕ್ಕೆ ಸಿದ್ದರಾಮಯ್ಯ ಅವರ ಟೀಮ್ ಹಾಗೂ ಸಿದ್ದರಾಮಯ್ಯ ಯಾವ ರೀತಿಯಾಗಿ ತಂತ್ರಗಾರಿಕೆಯನ್ನ ಮಾಡ್ತಾರೆ ಅನ್ನುವಂತ ಒಂದು ಚರ್ಚೆ ಕೂಡ ಈ ಕಡೆ ಬಣದಲ್ಲೂ ಕೂಡ ಆಗ್ತಾ ಇದೆ ರಮ್ಯಾ.